ಒಂದು ವ್ಯಕ್ತಿ ತೀರೋಗ್ತಾರೆ. ಆಗ ಕೆಲವು ಮೀಡಿಯಾ ಚಾನೆಲ್ಸ್ ಹೇಳೋದು, ಇವರು ಚಿತ್ರರಂಗದಲ್ಲಿ ಅಷ್ಟು ಹೆಸರು ಮಾಡೋಕ್ಕಾಗಿಲ್ಲ. ಆದರೆ ರಿಯಲಿ ಒಂದು ಹ್ಯೂಮನ್ ವ್ಯಾಲ್ಯೂನ ನಾವು ಈ ರೀತಿ ಮೆಜರ್ ಮಾಡ್ತಾ ಇದ್ದೀವ? ಬೈ ನಂಬರ್ಸ್, ಬೈ ಫೇಮ್, ಇಡೀ ದೇಶಕ್ಕೆ ಅವ್ರ ಹೆಸರು ಗೊತ್ತಿತ್ತಾ ಇಲ್ವಾ ಅಂತ. ಆ್ಯಂಡ್ ಒಬ್ಬರ ಸಕ್ಸಸ್ ಚಿಕ್ಕದಾ ದೊಡ್ಡದಾ ಅಂತ ಡಿಸೈಡ್ ಮಾಡೋದು ಯಾರು? ಇಸ್ಂಟ್ ಇಟ್ ಸಬ್ಜೆಕ್ಟಿವ್? ಮೋಸ್ಟ್ಲಿ ಅವರು ಸಾವಿರಾರು ಜನರನ್ನ ಇನ್ಸ್ಪೈರ್ ಮಾಡಿರ್ಬೋದು, ವರ್ಷಾನುಗಟ್ಲೆಯಿಂದ ಆನೆಸ್ಟ್ ವರ್ಕ್ ಮಾಡ್ತಾ ಬಂದಿರ್ಬೋದು, ಆ್ಯಂಡ್ ಟೆಲಿವಿಷನ್ ಮೂಲಕ ಎಷ್ಟೋ ಜನರ ಮುಖದ ಮೇಲೆ ಸ್ಮೈಲ್ ತಂದಿರ್ಬೋದು. ಆ್ಯಂಡ್ ನನಗೆ ಅವ್ರ ಬಗ್ಗೆ ಪರ್ಸ್ನಲಿ ಗೊತ್ತಿರುವಂತಹ 2 ಕ್ವಾಲಿಟೀಸ್ ಹೇಳ್ತೀನಿ. ಹಿ ವಾಸ್ ಸೋ ಟ್ಯಾಲೆಂಟೆಡ್, ಯೆಟ್ ಅವರಲ್ಲಿ ಎಷ್ಟು ಹ್ಯೂಮಿಲಿಟಿ ಇತ್ತು ಅಂದರೆ, ಯೂಶ್ವಲಿ ಸೀರಿಯಲ್ ಅವಾರ್ಡ್ ಫಂಕ್ಷನ್ಸ್ ಮುಗಿಯೋದು ಮಧ್ಯರಾತ್ರಿ ಅಥವಾ ಬೆಳಗಿನ ಜಾವ ಆಗುತ್ತೆ. ಎಷ್ಟೋ ಜನ ಫೀಮೇಲ್ ಆರ್ಟಿಸ್ಟ್ಗೆ ನೀವು ಹೇಗೆ ಮನೆಗೆ ಹೋಗ್ತೀರಾ ಅಂತ ಕೇಳೋ ಒಂದು ಬೇಸಿಕ್ ಕರ್ಟಿಸಿ ಕೂಡ ಇಟ್ಕೊಂಡಿರಲ್ಲ. ಬಟ್ ದಿಸ್ ಪರ್ಸನ್ ನಿಮ್ಮ ಮನೆಯಿಂದ ಯಾರಾದರೂ ಬಂದಿದ್ದಾರಾ, ಒಬ್ಬರೇ ಹೋಗ್ತಾ ಇದ್ದೀರಾ, ಹೇಗೆ ಹೋಗ್ತಾ ಇದ್ದೀರಾ, ಸಹಾಯ ಬೇಕಾದರೆ ಕೇಳಿ, ಮನೆಗೆ ಸೇಫಾಗಿ ರೀಚ್ ಆದಮೇಲೆ ಒಂದು ಟೆಕ್ಸ್ಟ್ ಹಾಕಿ ಅಂತ ಹೇಳೋ ಒಂದು ಬೇಸಿಕ್ ಹ್ಯುಮ್ಯಾನಿಟಿನ ಬೆಳೆಸ್ಕೊಂಡಿದ್ರು. ಆ್ಯಂಡ್ ಆಲ್ಸೋ ಅವ್ರು ಆಡಿಷನ್ ಮಾಡಿದಾಗ ಎಂಥ ಒಳ್ಳೆ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಆಗಿದ್ರೂ ಪಾತ್ರಕ್ಕೆ ಸೂಟ್ ಆಗ್ತಿಲ್ಲ ಅಂತ ಅಂದಾಗ ರಿಜೆಕ್ಟ್ ಮಾಡಬೇಕಾಗತ್ತೆ. ಸೊ ಅದು ಅವ್ರ ತಲೆಯಲ್ಲಿ ಯಾವಾಗಲೂ ಇರ್ತಾಯಿತ್ತು. ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಇನ್ ಕೇಸ್ ಆ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ ಅವ್ರಿಗೆ ಅನ್ಸಿದ್ರೆ ಆರ್ಟಿಸ್ಟ್ನ ನೆನ್ಪಿಟ್ಕೊಂಡು ಅವ್ರ ಟೀಮಿಂದ ಕಾಂಟ್ಯಾಕ್ಟ್ ಮಾಡಿಸಿ ಅವಕಾಶಗಳನ್ನ ಕೊಟ್ಟಿರುವಂತಹ ಎಷ್ಟೋ ಉದಾಹರಣೆಗಳಿದೆ. ವೈ ಇಸ್ ದಿಸ್ ಕನ್ಸಿಡರ್ಡ್ ಲೆಸ್? ಆ್ಯಂಡ್ ಒಂದು ವ್ಯಕ್ತಿ ತೀರೋದಾಗಲೂ ಅವರ ಮಾರ್ಕೆಟ್ ವ್ಯಾಲ್ಯೂನ ಡಿಸ್ಕಸ್ ಮಾಡೋದ್ರಲ್ಲಿ ನಾವು ಬ್ಯುಸಿ ಆಗೋಗಿದ್ದೀವ. ಅಟ್ ದ ಎಂಡ್ ಆಫ್ ಲೈಫ್ ಒಂದು ವ್ಯಕ್ತಿ ಎಷ್ಟು ಅವಾರ್ಡ್ಸ್ ಕಲೆಕ್ಟ್ ಮಾಡಿದ್ರು, ಎಷ್ಟು ಫೇಮಸ್ ಆಗಿದ್ರು, ಎಷ್ಟು ಹೆಡ್ಲೈನ್ಸ್ ಮಾಡಿದ್ರು, ಎಷ್ಟು ಆಸ್ತಿ ಮಾಡಿದ್ರು ಅನ್ನೋದು ಮುಖ್ಯ ಆಗುತ್ತಾ? ಅಥವಾ ಅವರು ಹೇಗೆ ಬದುಕಿದ್ರು, ಜನರನ್ನ ಹೇಗೆ ಟ್ರೀಟ್ ಮಾಡ್ತಾಯಿದ್ರು, ಎಂಥ ಆದರ್ಶಗಳನ್ನ ಅಥವಾ ಎನರ್ಜಿನ ಬಿಟ್ಟು ಹೋಗಿದ್ದಾರೆ ಅನ್ನೋದು ಮುಖ್ಯ ಆಗುತ್ತಾ? ಬೇಸಿಕ್ ಹ್ಯುಮ್ಯಾನಿಟಿನ ಮರೆತು ಸೋಷಿಯಲ್ ಸ್ಟೇಟಸ್ನ ಗ್ಲೋರಿಫೈ ಮಾಡೋದನ್ನು ನಾವು ನಿಲ್ಲಿಸಬೇಕು. ಬಿಕಾಸ್ ಒಂದು ವ್ಯಕ್ತಿಯ ಮೌಲ್ಯ ಯಾವತ್ತೂ ಅವ್ರಿಗೋಸ್ಕರ ಎಷ್ಟು ಜೋರಾಗಿ ಎಷ್ಟು ಜನ ಚಪ್ಪಾಳೆ ತಟ್ಟಿದ್ರು ಅನ್ನೋದ್ರ ಮೇಲೆ ಯಾವತ್ತೂ ಇರಬೇಕಾಗಿಲ್ಲ. ಆ್ಯಂಡ್ ಲೆಟ್ಸ್ ನಾರ್ಮಲೈಸ್ ಪ್ರೊಫೆಷನ್ ಆಸ್ ಪಾರ್ಟ್ ಆಫ್ ಲೈಫ್, ನಾಟ್ ದ ಎಂಟೈರ್ ಲೈಫ್.